ರೀ ಸುಮ್ಮ ಮಲ್ಕೊಳ್ರಿ, ಗೊರಕೆ ಹೊಡಿಬೇಡ. ಕಿವಿಯೆಲ್ಲ ಗುಯ್ ಅಂತವೆ. ನಂಗೆ ನಿದ್ದೆ ಬರ್ತೈತೆ, ಸುಮ್ಮನೆ ಮಲಿಕೋ. ಥೂ, ಅದೇನು ಹಣೆ ಬರ ತಂದಿದ್ದೀನೋ ನಾನಂತೂ. ಈ ಮನುಷ್ಯನ ಕಟ್ಕೊಂಡಾಗಿಂದನೂ ನೆಮ್ಮದಿ ಇಲ್ಲ ನನ್ನ ಜನ್ಮಕ್ಕೆ. ರಾತ್ರಿ ಆದರೆ ಸಾಕು, ಬಸ್ಸು, ಲಾರಿ, ಟ್ರೈನು ಎಲ್ಲ ನನ್ನ ಮೇಲೆ ಹರಿತಿದ್ದಾವೇನೋ ಅನ್ನಂಗೆ ಗೊರಕೆ ಹೊಡಿತಾನೆ. ರೀ ರೀ ಎದೋಳ್ರಿ, ಮೇಲೆ ಎದೋಳ್ರಿ. ಏನಮ್ಮಿ, ಏನಾಯ್ತು ನಿಂಗೆ? ನಿದ್ದೆ ಮಾಡೋಕ್ಕೂ ಬಿಡೋಲ್ವಲ್ಲಿ. ಯಪ್ಪ ದೇವರೇ ಭಗವಂತ, ಬೆಳಿಗ್ಗೆಲ್ಲ ದುಡ್ದು ಸಾಕಾಗಿರುತ್ತೆ. ಈ ಮುಂಡೆ ರಾತ್ರಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಈ ಮುಂಡೆ. ನಿದ್ದೆ ಮಾಡೋಕೆ ಬಿಟ್ಟರೆ ಅಲ್ವಾ ನೀನು ಗೊರಕೆ ಹೊಡ್ಕೊಂಡು ಬಿದ್ದಿದೀಯ. ನನಗಂತೂ ಕೇಳಿ 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 ಸಾಕಾಗೋಯ್ತು. ನನಗೆ ಬಂದು ನಿದ್ದೆ ಎಲ್ಲ ಆರೋಯ್ತು ಇವಾಗ. ನಿದ್ದೆ ಆರೋಯ್ತಾ? ಭಾಳ ದಿನ ಆಗೋಯ್ತು. ನನಗೂ ನಿನಗೂ ಮೀಟೇ ಆಗಿಲ್ಲ. ಇವತ್ತು ಹೆಂಗಾರ ಮಾಡಿ ಒಂದು ವಿಕೆಟ್ ಹೊಡೆದು ಬಿಡೋದೆ. ಥೂ, ನಿನ್ನ ಬಾಯಿ ಮುಚ್ಕೊಂಡು ಬಿದ್ಕ. ನಿನಗೇನು ಒತ್ತು ಗೊತ್ತು ಏನೂ ಇಲ್ಲ. ಇಷ್ಟು ವಯಸ್ಸಾಗೈತೆ, ನಿನಗೇನು ಗೊತ್ತಾಗಲ್ವಾ? ಮನೇಲಿ 3 ಜನ ಹೆಣ್ಮಕ್ಳಿದ್ದಾರೆ, ಅವ್ರ ಮದುವೆ ಮಾಡಿ ಕಳ್ಸೋವರ್ಗ ಏನೂ ಇಲ್ಲ. ಬಾಯಿ ಮುಚ್ಕೊಂಡು ಬಿದ್ಕ. ಆದರೂ ಸಿಟ್ಟು ಮಾಡ್ಕೊಂಡ್ರು ಬಲೆ ಚೆನ್ನಾಗಿ ಕಾಣ್ತೀಯಮ್ಮಿ ನೀನು. ಒಂದು ಪಪ್ಪಿನಾರ ಕೊಡು, ಒಂಚೂರು ಸಮಾಧಾನ ಆಗುತ್ತೆ. ಪಪ್ಪಿನೂ ಇಲ್ಲ, ಯಾವಳು ಇಲ್ಲ, ಸುಮ್ಮನೆ ಬಿದ್ಕ. ಅಲ್ಲಮ್ಮೆ, ಮಲಗಿರೋನ್ನ ಎಬ್ಬಿಸ್ಬಿಟ್ಟು ಹಿಂಗೆ ಮಾಡಿದ್ರೆ ಹೆಂಗೆ ನೀನು? ನಂಗೆ ನಿದ್ದೆ ಬರ್ತೈತೆ ಇವಾಗ. ನನಗೆ ಹಂಗೆ ನೀನು ನೋಡ್ತಾ ಇದ್ರೆ ನನ್ನ ನಿದ್ದೆ ಎಲ್ಲ ಆರೋಯ್ತಮ್ಮಿ. ರಂಗೋಲಿ ಹಾಕಿದ್ದಾಯ್ತು, ಕಸ ಗುಡಿಸಿದ್ದೀನಿ, ನೆಲ ಒರೆಸಿದ್ದೀನಿ. ಬೇಗ ಬೇಗ ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡಬೇಕಪ್ಪ ಇವಾಗ. ಮಲ್ಲಿ, ಇವತ್ತು ನಾಷ್ಟಕ್ಕೆ ನನಗೆ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಬೇಡ ಕಣೆ. ನನಗೇನಾದರೂ ಬೇರೆ ಏನಾರ ಚೆನ್ನಾಗಿರೋದು ಮಾಡಿಕೊಡು. ಚೆನ್ನಾಗಿರೋದು ಅಂದರೆ ಏನು ಮಾಡಿಕೊಡ್ಬೇಕು? ಇವತ್ತು ವಾಂಗಿ ಬಾತೋ ಇಲ್ಲ ಬಿಸಿಬೇಳೆ ಬಾತೋ ಏನಾದರೂ ಮಾಡು. ಹೊಸ್ದಾಗಿ ಏನಾದರೂ ಮಾಡು. ನನಗೆ ತಿನ್ನೋಕ್ಕಾಗಲ್ಲ. ಅದೇ ಮುದ್ದೆ, ಅನ್ನ, ಸಾರು, ಚಪಾತಿ ಅದನ್ನೇ ಮಾಡ್ತಿರ್ತೀಯ. ಯಾವಾಗ ನೋಡಿದ್ರು ಉಪ್ಪಿಟ್ಟೆ ಮಾಡ್ತೀಯ. ನನಗೆ ಇಷ್ಟನೇ ಆಗೋದಿಲ್ಲ. ಬೇರೆ ಬೇರೆ ಏನಾದರೂ ಮಾಡು. ಆಯ್ತು ಬಿಡು, ಬಿಸಿಬೇಳೆ ಬಾತೆ ಮಾಡ್ತೀನಿ ಇವತ್ತು. ಅಮ್ಮ ದೇವ್ರೆ, ಏನು ಕೆಮ್ಮಪ್ಪ. ಮಲ್ಲೆ ಒಂದು ಲೋಟ ನೀರು ತಗೊಂಬರಮ್ಮ, ಯಾಕೋ ಕೆಮ್ಮತ್ತೈತೆ. ತಗೊಳ್ಳಿ ತಾತ, ನೀರು ಕುಡೀರಿ. ಎಲ್ಲೋಗಿದ್ರಿ? ಬೆಳಗಿಂದ ಕಾಣ್ತಾನೆ ಇರಲಿಲ್ಲ. ಇಷ್ಟು ಚಳಿ ಇದೆ, ಎದ್ದು ಏನಕ್ಕೆ ಹೋಗ್ತೀರಾ ಆಚೆ ಕಡೆಗೆ? ಸುಮ್ಮನಿರಮ್ಮ, ನನಗೆ ನಿದ್ದೆ ಬರಲ್ಲ. ಬೆಳಿಗ್ಗೆ ಒಂದು 4 ಗಂಟೆಗೆ ಎಚ್ಚರ ಆಗೋಗ್ತೈತೆ. 4 ಗಂಟೆಗೆ ಎಚ್ಚರ ಆದರೆ ನಂಗೆ ನಿದ್ದೆ ಬರಲ್ಲ. ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದರೆ ನನಗೆ ಸಮಾಧಾನ. ಆಯ್ತು ತಾತ, ನೀವು ನೀರು ಕುಡೀರಿ. ಅಡುಗೆ ಮನೆ ನನಗೆ ತುಂಬ ಕೆಲಸ ಇದೆ. ಈಗ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ದೆ. ಈಗ ಅಡುಗೆ ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡ್ಕೊಡ್ಬೇಕಂತೆ ಜಾಜಿಗೆ. ಅದಕ್ಕೆ ಬಿಸಿಬೇಳೆ ಬಾತ್ ಮಾಡೋಕ್ಕೆ ತರಕಾರಿ ಹೆಚ್ಕೊತಾ ಇದ್ದೆ. ಏನ ಬಿಸಿಬೇಳೆ ಬಾತ್ ಮಾಡ್ತೀಯ? ಯಾವಂತಿಂತ ನಮ್ಮ ಬಿಸಿಬೇಳೆ ಬಾತು? ಹೋಗಿ ನೆಟ್ಟಿಗಿಟ್ಟು ಅನ್ನ, ಮುದ್ದೆ, ಸಾರು ಇಲ್ಲ ರೊಟ್ಟಿ ಏನಾದರೂ ಮಾಡೋಗು. ನನಗೆ ತಿನ್ನೋಕ್ಕಾಗಲ್ಲ ಬಿಸಿಬೇಳೆ ಬಾತೆಲ್ಲ. ಅಯ್ಯೋ ತಾತ, ಇವತ್ತೊಂದು ದಿನ ತಿನ್ರಿ ಏನೂ ಆಗಲ್ಲ. ಅವಳಿಗೆ ಏನೋ ಬಿಸಿಬೇಳೆ ಬಾತ್ ತಿನ್ನಬೇಕು ಅಂತ ಅನಿಸ್ತಾಯ್ತಂತೆ. ಮಾಡ್ತೀನಿ, ತಿನ್ರಿ, ಏನೂ ಆಗಲ್ಲ. ಆಯಿತು, ಮಾಡೋ. ಇನ್ನೇನು ಮಾಡೋಕ್ಕಾಗ್ತೈತಿ? ಹೇಳಿದ ಪತ್ ಹೇಳ್ತೀರ ನೀವು ಹೇಳಿದ್ದೇ ಆಗಬೇಕು. ಹೋಗ್ರಿ, ಹೋಗಿ ಅವಳು ತರಕಾರಿ ಹೆಚ್ಕೊಡ್ಬೇಕಂತೆ, ಹೆಚ್ಕೊಡೋಗು. ಆಹಾ, ಬಿಸಿಬೇಳೆ ಬಾತ್ ಮಾಡು ಅಂದರೆ ಏನು ಹಂಗೆ ಹೇಳಿತೈತೆ ಬಿಸಿಬೇಳೆ ಬಾತು? ಹೋಗಿ ಸ್ವಲ್ಪ ಕೆಲಸ ಮಾಡಿರಿ, ಮೈ ಬಗ್ಗಿಸ್ರಿ. ಮನೇಲಿರೋರು ಸ್ವಲ್ಪ ಎಲ್ಲ ಅವಳು ಒಬ್ಬಳ ಮೇಲೇ ಬಿಡ್ತೀರಲ್ಲ. ಎಲ್ಲ ಕೆಲಸ ಪಾಪ ಅದೊಂದೇ ಮಾಡಬೇಕು. ನೀವೇನು ಮಾಡೋಕ್ಕೋಗ್ಬೇಡ. ತಿನ್ನೋದು, ರೆಡಿ ಆಗೋದು, ಕಾಲೇಜಿಗೆ ಹೋಗೋದು ಅಷ್ಟೇ. ತಿನ್ನೋದು, ರೆಡಿ ಆಗೋದು, ಕಾಲೇಜಿಗೆ ಹೋಗೋದು ಅಂದರೆ ಓದೋದು ಬರೆಯೋದು ಏನು ಇರಲ್ವ ನನಗೆ? ಏನು 3 ಹೊತ್ತು ಅಡುಗೆ ಮನೆದು ಕೆಲಸನ?
ಅವಳಂತೂ ಓದಿಲ್ಲ, ಅಡುಗೆ ಕೆಲಸ ಮಾಡ್ತಾಳೆ. ನಾನು ಓದ್ತಿದ್ದೀನಿ, ನಾನು ಕಾಲೇಜಿಗೆ ಹೋಗ್ತೀನಿ. ನನಗೆ ಓದ್ಕೊಳ್ಳೋದು, ಬರ್ಕೊಳ್ಳೋದು, ಪ್ರಾಜೆಕ್ಟ್ ವರ್ಕ್ ಮಾಡೋದು ತುಂಬ ಇರುತ್ತೆ. ನೀವೇನೇನು ಹೇಳಕ್ಕೆ ಬರಬೇಡ್ರಿ ತಾತ. ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ. ಅವಳು ಮಾಡೋಳಿಗೆ ಬೇಜಾರಿಲ್ಲ, ನಿಮ್ಗೆ ಯಾಕೆ ಅಷ್ಟು ಬೇಜಾರು? ಆಹಾ ಬೇಜಾರಿಲ್ವಂತೆ. ಹೋಗಿ ಮನೇಲಿ ಮೈ ಬಗ್ಸಿ ಕೆಲಸ ಮಾಡು. ಕಾಲೇಜ್ಗೆ ಹೋಗಿ ಕಷ್ಟಪಟ್ಟು ಓದಿದ್ರೇ ಉದ್ಧಾರ ಆಗೋದು ಮನುಷ್ಯ. ಹಿಂಗೆ ಶೋಕಿ ಮಾಡ್ಕೊಂಡು ತಿರುಗಿ ಎಲ್ಲರೂ ಉದ್ಧಾರ ಆಗ್ತೀಯ ನೀನು?